ಈಗ ಹಿಪ್ ರಿಪ್ಲೇಸ್ಮೆಂಟ್ ಆದ ನಂತರ ನಾವು ನಾರ್ಮಲ್ ಆಗಿ ಯಾವ ಕೆಲಸ ಮಾಡ್ಬೋದು, ಮತ್ತೆ ಆ ಕೆಲಸ ಮಾಡ್ಲಿಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಒಂದು ಸಾಮಾನ್ಯವಾಗಿರುವಂತ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ನಾರ್ಮಲ್ ಆಗಿ ಆಗತ್ತೆ ಅಂತ ಆಗಲ್ಲ. ಅಂದ್ರೆ ನಾವು ಕೆಳಗಡೆ ಕೂತ್ಕೋತೀನಿ, ನಾನು ಎಲ್ಲ ಓಡಾಡ್ಕೊಂಡು ಜಂಪ್ ಮಾಡ್ತೀನಿ, ಆಟ ಆಡ್ತೀನಿ, ಆ ಥರದೆಲ್ಲಾನು ಮಾಡ್ಲಿಕ್ಕೆ ಆಗಲ್ಲ. ನಾರ್ಮಲ್ಸಿ ಅನ್ನೋದು ಬರಲ್ಲ. ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಕ್ವಾಲಿಟಿ ಆಫ್ ಲೈಫ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ಈಗ ನಡಿಲಿಕ್ಕೆ ಆಗ್ಲಾರ್ದವ್ರಿಗೆ ನಡೆದಾಡ್ಕೊಂಡಿರ್ಬೋದು, ಆಮೇಲೆ ಕಾರ್ ಓಡಿಸೋದಾಗ್ಲಿ, ಸೈಕಲ್ ಓಡಿಸ್ಕೋಬಹುದು, ಹತ್ತು ಇದೆಲ್ಲ ಮಾಡ್ಕೋಬಹುದು. ಎಲ್ಲರಿಗೂ ಒಂದೇ ತರ ಆಗಲ್ಲ. ಈಗ ಅನ್ಕೊಳ್ಳಿ 40 ವರ್ಷದವರಿಗೆ ಆರ್ಥರೈಟಿಸ್ ಆಗಿ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿರ್ತೀವಿ, ಅವ್ರ ಬೋನ್ ಗಟ್ಟಿಯಾಗಿರುತ್ತೆ, ಅವ್ರು ಬೇಗನೆ 1 ತಿಂಗಳು 2 ತಿಂಗಳಲ್ಲಿ ತಮ್ಮ ದಿನನಿತ್ಯದ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಈಗ 60-70 ವರ್ಷ ಆಗಿರುತ್ತೆ, ಫ್ರಾಕ್ಚರ್ ಆಗಿರುತ್ತೆ, ಬೋನ್ ವೀಕ್ ಇರುತ್ತೆ. ಆ ತರ ಇದ್ದಾಗ ಕೆಲವೊಂದ್ಸಲ ಜಾಸ್ತಿ ಸಮಯ ತೊಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಯಾವ ತರ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದ್ಸಲ ಸಿಮೆಂಟೆಡ್ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿರ್ತೀವಿ, ಆವಾಗ ಏನಾಗುತ್ತೆ, ಬೇಗನೆ ಅವರು ವಾಕ್ ಮಾಡ್ಕೊಂಡು ತಿರುಗಾಡ್ಕೊಂಡು ಹೋಗ್ಬೋದು. ಕೆಲವೊಬ್ಬರಿಗೆ ಸಿಮೆಂಟ್ಲೆಸ್ ಮಾಡಿರ್ತೀವಿ, ಅವ್ರಿಗೆ ಕೆಲವೊಂದ್ಸಲ ರಿಸ್ಟ್ರಿಕ್ಷನ್ಸ್ ಮಾಡ್ತೀವಿ. ಆಮೇಲೆ ಕೆಲವೊಂದ್ಸಲ ಬೋನ್ ವೀಕ್ ಇರುತ್ತೆ, ಕೆಲವೊಂದ್ಸಲ ಮೇಲ್ಗಡೆ ಟಿಶ್ಯೂಸ್ ಅಷ್ಟೊಂದು ಚೆನ್ನಾಗಿ ಇರಲ್ಲ. ಅವಾಗ ಕೆಲವೊಂದ್ಸಲ ಅವ್ರಿಗೆ ಹೇಳ್ತೇನೋ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ, ಎಕ್ಸರ್ಸೈಸ್ ಮಾಡಬೇಕಾಗುತ್ತೆ, ಸಪೋರ್ಟ್ ಬೇಕಾಗುತ್ತೆ. ಹೀಗೆ ಅದು ಪ್ರತಿಯೊಬ್ಬ ಪರ್ಸನ್ಗೂ, ಪ್ರತಿಯೊಂದು ತರದ ಕಾಯಿಲೆಗೂ ಅದು ವ್ಯತ್ಯಾಸ ಇರುತ್ತೆ.